ಕಾಂಗ್ರೆಸ್ ಪಾರ್ಟಿ ಕಿ. ಬಂಧುಗಳೇ, ಈ ಸಮಾರಂಭದ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರು, ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಿರಾಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ವಿವಿಧ ಮುಂಚೂಣಿಯ ಘಟಕದ ಅಧ್ಯಕ್ಷಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ಈಗಾಗಲೇ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಉದ್ದೇಶವನ್ನ ನಮ್ಮ ನಾಯಕರೆಲ್ಲರೂ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಬಂಧುಗಳೇ, ಹಿಂದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳನ್ನ ಒಗ್ಗೂಡಿಸುವಂತ ಒಂದು ಬಜೆಟ್ ಅನ್ನ ಮಾಡ್ತಿದ್ರು. ಆದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ರಾಜ್ಯಗಳನ್ನ ವಿಂಗಡಣೆ ಮಾಡುವಂತ ಬಜೆಟ್ ಅನ್ನ ಮಂಡಿಸ್ತಾ ಇದೆ. ಇವತ್ತು ಏನು ಪ್ರಥಮವಾಗಿ ಮೋದಿಯವರು ಅಧಿಕಾರ ಬಂದಂತ ಸಂದರ್ಭದಲ್ಲಿ 01 ಅಂತ ಬಜೆಟ್ ಅನ್ನ ಮಂಡಿಸಿದ್ರು. ಎರಡನೇ ಬಾರಿ 0.2 ಅಂತ ಹೇಳಿ ಬಜೆಟ್ ಅನ್ನ ಮಂಡಿಸಿದ್ರು. ಮೊನ್ನೆ 0.3 ಅಂತೇಳಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಬಜೆಟ್ ಅನ್ನ ನೋಡಿದ್ರೆ ಅವರ ಕುರ್ಚಿ ಉಳಿಸೋಳ ಬಜೆಟ್ ಅಂತ ಹೇಳಲಿಕ್ಕೆ ಒಂದು ಅನ್ಬೋದು. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ, ಯಾವುದೇ ಕೇಂದ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತಾಪಿ ವರ್ಗ, ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಇವತ್ತು ರಾಜ್ಯಗಳ ಒಂದು ನೀರಾವರಿ ಸೌಲಭ್ಯಗಳಿಗೆ ಒತ್ತನ್ನು ಕೊಡ್ತಕ್ಕಂಥ ಬಜೆಟ್ ಅನ್ನ ಮಂಡನೆ ಮಾಡೋದನ್ನ ನಾವು ನೀವೆಲ್ಲ ನೋಡಿದೀವಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಇವತ್ತು ಆಂಧ್ರ ಪ್ರದೇಶಕ್ಕೆ ಮತ್ತು ಬಿಹಾರ್ಗೆ ಮಾತ್ರ ಈ ಬಜೆಟ್ ಅನ್ನ ಮಂಡನೆ ಮಾಡಿದಂದ್ರೆ ತಪ್ಪಾಗಲಾರದು. ಇವತ್ತು ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂದ್ರೆ, ಇವತ್ತು ಕರ್ನಾಟಕದ ಹೆಬ್ಬಾಗ್ಲಿ, ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟು ಕೊಟ್ಟಿರ್ತಕ್ಕಂಥ ಈ ಕರ್ನಾಟಕಕ್ಕೆ ಇವತ್ತು ಬಿಜೆಪಿಯವರು ಯಾವುದೇ ಈ ಬಜೆಟ್ ಅಲ್ಲಿ ಯಾವುದೇ ಅನುದಾನವನ್ನ ಮೀಸಲಿಡದೆ ಇಲ್ಲಿರ್ತಕ್ಕಂಥ ಜನರಿಗೆ ದ್ರೋಹ ಮಾಡುವಂತ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಬಂಧುಗಳೇ, ಇವತ್ತು 19 ಎಂಪಿಗಳು ಬಿಜೆಪಿಯವರು ಇಲ್ಲಿ ಆಯ್ಕೆ ಆಗಿದ್ದಾರೆ, ಜೆಡಿಎಸ್ ಸೇರಿ. ಅದರಲ್ಲಿ 3 ಜನ ಸಚಿವರಿದ್ದಾರೆ. ಇವತ್ತು ಏನ್ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇವತ್ತೀಗ ನಮ್ಮ ಕರ್ನಾಟಕದಿಂದ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗಿ ಅಲ್ಲಿ ಮಂತ್ರಿಗಳಾಗಿದ್ದಾರೆ. ಇವತ್ತು ಅವರು ಈ ರಾಜ್ಯದಿಂದ ಒಬ್ಬ ಸಂಸದೆಯಾಗಿ ಹೋಗಿರ್ತಕ್ಕಂಥ ಸಚಿವರು, ಹಣಕಾಸಿನ ಸಚಿವರು ಈ ರಾಜ್ಯದ ಬಗ್ಗೆ, ಇಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ ಕಾಳಜಿಯನ್ನು ಇಟ್ಕೊಳ್ಳದೆ ಇವತ್ತು ಕೇವಲ ಆಂಧ್ರ ಪ್ರದೇಶ ಮತ್ತು ಬಿಹಾರಿಗೋಸ್ಕರನೇ ಈ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ನೋಡಿದ್ರೆ ಇದು ಕುರ್ಚಿಯನ್ನ ಉಳಿಸುವ ಬಜೆಟ್ ಅಂತ ನಾವು ಮಾತಾಡಬೇಕಾಗುತ್ತೆ. ಇವತ್ತು ಈ ರಾಜ್ಯದ ಜನರು ಏನ್ ತಪ್ಪು ಮಾಡಿದ್ದಾರೆ, ಈ ರಾಜ್ಯದ ರೈತಾಪಿ ವರ್ಗ ಯಾವ ತಪ್ಪು ಮಾಡಿದ್ದಾರೆ, ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಮಹಿಳೆಯರು ಏನ್ ತಪ್ಪು ಮಾಡಿದ್ದಾರೆ. ಇವತ್ತು ಈ ಒಂದು ಅನ್ಯಾಯವನ್ನ ಖಂಡಿಸಿ ನಾವೆಲ್ಲ ಇಡೀ ರಾಜ್ಯಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷದವರು ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಬಂಧುಗಳೇ, ಇದು ಪ್ರಥಮ. ಇನ್ನು ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಕೂಡ ಈ ರಾಜ್ಯದಲ್ಲಿ ನಡೀತಿದೆ. ಯಾಕೆಂದ್ರೆ ಇಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರೆಲ್ಲರೂ ಒಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಇವತ್ತು ಹುನ್ನಾರ ನಡೀತಿದೆ. ಇವತ್ತು ರಾಜ್ಯದಲ್ಲಿ ಇವತ್ತೇನ್ ಕೇಂದ್ರ ಸರ್ಕಾರ ಇವತ್ತು ನಮ್ಮನ್ನ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕಾಗಿ ಇವತ್ತು ಇಡಿ, ಐಟಿ ಮತ್ತು ಸಿಬಿ ಅಂತ 3 ಸಂಸ್ಥೆಗಳನ್ನ ತನ್ನ ಚೇಲವನ್ನ ಮಾಡಿಕೊಂಡು ಇವತ್ತು ಅಧಿಕಾರವನ್ನ ನಡೆಸಿದೆ. ಯಾರು ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾರೋ ಅವರಿಗೆ ಇಡಿ ದಾಳಿ ಆಗುತ್ತೆ, ಯಾರು ಸರ್ಕಾರ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಸಿಬಿಐ ದಾಳಿ ಆಗುತ್ತೆ, ಯಾರು ಸರ್ಕಾರ ಮೋದಿ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಐಟಿ ದಾಳಿ ಆಗುತ್ತೆ. ಇಂತ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕೂಡ ಮಾತಾಡಕ್ಕೆ ಅವಕಾಶ ಇಲ್ಲ. ಈ ಒಂದು ಸರ್ಕಾರ ಕೆಟ್ಟ ಸರ್ಕಾರ, ಇದು ಬಹಳ ದಿನ ಉಳಿಯಲ್ಲ. ಯಾಕಂದ್ರೆ ಈ ಮೋದಿ ಅವರು ಕುಂತಿರ್ತಕ್ಕಂಥ ಚೇರು 4 ಕಾಲಿದೆ. ಒಂದು RSS,
ಒಂದು ಕಾಲು ಮೋದಿ ಮತ್ತು ಅಮಿತ್ ಶಾ, ಇನ್ನು 2 ಕಾಲು, ಒಂದು ಕಾಲು ಆಂಧ್ರ ಪ್ರದೇಶ, ಒಂದು ಕಾಲು ಬಿಹಾರ್. ಯಾವಾಗ ಈ ಬಿಹಾರ್ ನಿತೀಶ್ ಕುಮಾರ್ ವಾಪಸ್ ತಗಂತ ನಾವು ಗೊತ್ತಿಲ್ಲ. ಎಂದು ಆಂಧ್ರ ಪ್ರದೇಶದ ಚಂದ್ರಬಾಬು ಅವರು ಎಂದು ಲಗ ಹೊಡಿತಾರೋ ಗೊತ್ತಿಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ RSS ನವರು ಮೋದಿ ಅವರ ಆಡಳಿತ ಬಗ್ಗೆ ಅವರೇ ಕಟುವಾಗಿ ಮಾತಾಡಬೇಕಂತದ್ದು ತಾವೆಲ್ಲ ನೋಡಿದಿರಿ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಅನ್ನ ಮಂಡಿಸಿದ್ದಾರೆ, ಹಿಂದೆ ಅವರ ಪತಿಯವರಾಗಿರ್ತಕ್ಕಂಥ, ಅವರ ಮನೆಯವರಾಗಿರ್ತಕ್ಕ, ಗಂಡ ಆಗಿರ್ತಕ್ಕಂಥ ಅವರೇ ಕೂಡ ಈ ಅವರ ಬಗ್ಗೆ ಒಂದು ಟೀಕೆ ಪ್ರಾರಂಭ ಮಾಡಿದ್ದನ್ನು ನೀವೆಲ್ಲ ಹೆಚ್ಚು ಪಡ್ತೇನೆ. ಇವತ್ತು ಮೂಡಾದ ಹಗರಣ ಇವತ್ತು ವ್ಯವಸ್ಥಿತವಾಗಿ ಬಿಜೆಪಿನವರು ತಾವೇ ಹುಟ್ಟದಾಗ್ತಂಥದ್ದು. ಇದು ಸತತವಾಗಿ ಇದು ನಡೆದು ಬಂದಿರತಕ್ಕಂಥದ್ದು. ಅದರಲ್ಲಿ ಯಾವುದೇ ಕೂಡ ಅವ್ಯವಹಾರ ಆಗಿಲ್ಲ. ಅದನ್ನು ಬಹಳ ಒಂದೊಂದು ಪದ ಅದರಲ್ಲಿ ಏನ್ ನಡೆದಿದೆ ಒಂದೊಂದು ಸೆಂಟೆನ್ಸ್ ಮುಖಾಂತರವಾಗಿ ನಿನ್ನೆ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಅದನ್ನ ಬಹಿರಂಗ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಡಿಸ್ತಕ್ಕಂಥ ಕೆಲಸ. ಯಾಕಂದ್ರೆ ನಾವೇನಿವತ್ತು ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಬಡವರಿಗೆ ಕೊಟ್ಟಿದ್ದೇವೆ. ನಾವು ಪ್ರತಿ ವರ್ಷ 56,000 ಕೋಟಿ ರೂಪಾಯಿಗಳನ್ನ ನಮ್ಮ ಬಡ ಜನತೆಗಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿರ್ತಕ್ಕಂಥ ಜನಸಂಖ್ಯೆಯ 94% ಜನ ನಮ್ಮ ಗ್ಯಾರಂಟಿಗಳನ್ನ ಉಪಯೋಗಗಳನ್ನ ತಗೊಳ್ತಾ ಇದ್ರು. ಇನ್ನೊಬ್ರು ನಮ್ಮ ಮಿತ್ರರು ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನೀವು ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತೀರಿ, ಅದನ್ನ ಟೀಕಿಸ್ತೀರಲ್ಲ, ನೀವು ಬಿಜೆಪಿನವರು ಇದ್ರಿ, ಆ ಗ್ಯಾರಂಟಿಗಳನ್ನ ಬಿಟ್ಟುಬಿಡ್ರಿ, ಇದ್ದಂಥವ್ರು ತಗೊಳ್ಳಿ, ಬಡವ್ರು ತಗೊಳ್ಳಿ. ಈ ಕಡೆಗೆ ಟೀಕೆನೂ ಮಾಡ್ತೀರಿ, ಮತ್ತೆ ಅದನ್ನು ಕೂಡ ಬಿಡೋದಲ್ಲ, ಅದು ಬೇಕು ಮತ್ತೆ ಟೀಕೆನೂ ಬೇಕು. ಇದು ಯಾವ್ದೊಂದು ನೀತಿ ನಿಮ್ಮದು ಅಂತ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಮೋದಿ ಅವರ ಕುರ್ಚಿ, ಇನ್ನೊಬ್ಬ ಸ್ನೇಹಿತರು ನಮ್ಮ ಹರಪನಹಳ್ಳಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಮೋದಿಯ ಕುರ್ಚಿಗೆ ಇವತ್ತು 4 ಕಾಲು, 2 ಬಿಜೆಪಿ ಕಾಲುಗಳು, ಒಂದು ನಮ್ಮ ಆಂಧ್ರದ ವೆಂಕಯ್ಯ ನಾಯ್ಡುರವರ ಕಾಲು, ಇನ್ನೊಂದು ನಿತೀಶ್ ಕುಮಾರ್ ಕಾಲು. 2 ಕಾಲುಗಳ ಮೇಲೆ ಈ ಬಿಜೆಪಿ ಸರ್ಕಾರ ನಿಂತಿದೆ, ಮೋದಿಯವರು ನಿಂತಿದ್ದಾರೆ. ಒಂದು ಕಾಲು ನಿತೀಶ್ ಕುಮಾರ್ ಇಲ್ಲ ಚಂದ್ರಬಾಬು ನಾಯ್ಡು ಹೇಳ್ಕೊಂಡ್ರೆ ನೀವು ಬೀಳೋದು ಗ್ಯಾರಂಟಿ. ಮತ್ತೆ ನೀವು ಈ ದೇಶದಲ್ಲಿ ಇನ್ನೊಂದು ಸಲಿಗೆ ದೇವರನಿಗೂ ಅಧಿಕಾರಕ್ಕೆ ಬರೋದಿಲ್ಲ. ನಿಮ್ಮನ್ನ ಈ ಸಲಿನೇ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ 400 ಪಾರ್ ಇಲ್ಲ, ಏನಿಲ್ಲ. ನೀವು ಇನ್ನೊಬ್ಬರ ಸಹಾಯದಿಂದ ನೀವು ಇವತ್ತು ರಚನೆ ಮಾಡಿದ್ದೀರಿ. ಇವತ್ತು ನಾವು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡೋದೇ ಆದ್ರೆ, ಮಾಡ್ತಾ ಹೋದ್ರೆ, ಈ ರಾಜ್ಯದಿಂದ ಆಯ್ಕೆಯಾಗಿ ಸಂಸತ್ತಿಗೆ ಹೋದಂತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತೇವೆ. ನೀವು ಬೆಂಗಳೂರಿಗೆ ಬಂದ್ರೆ ನಿಮಗೆ ನಾವು ಮುತ್ತಿಗೆಯನ್ನು ಹಾಕಿ ನಿಮಗೆ ಧಿಕ್ಕಾರವನ್ನ ಕೂಗ್ತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನವರು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ. ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಪರಮೇಶ್ವರ ನಾಯಕರು ಮಾತನಾಡಬೇಕಾದ್ರೆ ಬಹಳ ವಿಚಾರಗಳನ್ನ ಹೇಳಿದ್ರು. ಇವತ್ತು ಕಾರ್ಯಕರ್ತರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಇದು ಕರ್ನಾಟಕ ರಾಜ್ಯದ 6.5 ಕೋಟಿ ಕನ್ನಡಿಗರ ಪರವಾಗಿರ್ತಕ್ಕಂಥ ಹೋರಾಟ. ಯಾಕೆ ಈ ಅನ್ಯಾಯ ಅನ್ನೋದನ್ನು ಕೇಳೋದಕ್ಕೆ ಇವತ್ತೆಲ್ಲರೂ ಸಿದ್ಧರಾಗಬೇಕು. ನೀವೇನಿವತ್ತು 23 ಜನ ಸಂಸದರು ಆಯ್ಕೆ ಆಗಿದ್ದೀರಲ್ಲ, ನಿಮ್ಮ ಬಾಯಿನಲ್ಲಿ ನೀವೇನು ಇಟ್ಕೊಂಡಿದ್ದೀರಿ? ರಾಜ್ಯದ ಪರವಾಗಿ ನಿಮಗೆ ಮಾತಾಡೋದಕ್ಕೆ ಬರೋದಿಲ್ವಾ? ನಿಮಗೆ ಮತ ಹಾಕಿದಂತ ಜನರ ಪರವಾಗಿ ನಿಮಗೆ ಮಾತಾಡೋಕೆ ಬರೋದಿಲ್ವಾ? ಏನು ಹೆದರಿಕೆನಾ ನಿಮಗೆ? ಈ ರೀತಿಯಾದಂತ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಾದಂತ ಮಲತಾಯಿ ಧೋರಣೆ ಮಾಡುವುದನ್ನು ವಿರುದ್ಧವಾಗಿ ನಾವು ಖಂಡಿಸಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಪರಮೇಶ್ವರ ನಾಯಕರವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲೆಯ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಎಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ನೀವು ಇದನ್ನು ಸರಿಪಡಿಸಿದರೆ ಮುಂದುವರಿತದೆ ಅಂತ ಮಾತನ್ನು ಹೇಳಿ ಸಹಕರಿಸಿದ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸಿ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ